ರಾಷ್ಟ್ರ ಧ್ವಜಕ್ಕೆ ನಮ್ಮಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಪ್ರಥಮ ತಂಡವಾಗಿ ನಮ್ಮ ನವಣಿಯಲ್ಲಿ ಲಯನ್ಸ್ ನಲ್ಲಿ ಇವತ್ತು ಪ್ರತಿಷ್ಠಾನದಿಂದ ವೇದಿಕೆಗೆ ಕರೆಯುತ್ತಿರುವಲ್ಲಿ ನಾನು ಲೈನ್ ಅಜಯ್ 2026-27ನೇ ಸಾಲಿಗೆ ನಮಗೆ ಸರ್ವರಿಗೂ ಸ್ವಾಗತವನ್ನು ಕಾರ್ಯದರ್ಶಿ ಆಗಿರತಕ್ಕಂತ ಖಜಾಂಚಿ MS ಉದಯ್ ಕುಮಾರ್ ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ಆಮೇಲೆ ಕ್ಯಾಶ್ ಮಾಡ್ಕೊಡ್ರಿ ಕ್ಯಾಶ್ ಯಾವಾಗ ಕೇಳಿ ಒಂದು ಆಮೇಲೆ ನೀವು ಪ್ರತಿ 3 ತಿಂಗಳಿಗೆ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನು ಕೊಡಬೇಕು. ಒಂದು ಪ್ರತಿ ತಿಂಗಳ ಯಾವ ಕಾರ್ಯಕ್ರಮ ಆಗಿದೆ ಕಂತಿನ ವ್ಯವಹಾರವನ್ನು ತಿಳಿಸಿ. ಇದು ನಿಮ್ಮ ಕರ್ತವ್ಯ. ಈ ಕರ್ತವ್ಯ ಮಾಡ್ತೀರಾ? ಈ ಸೆಕ್ರೆಟರಿ ಅಂದ್ರೆ ಬ್ರೇನ್ ಆಫ್ ದಿ ಕ್ಲಬ್. ಮಿಡಲ್ ಇದ್ದಾಗೆ ಮಿಡಲ್ ನಾವು ಮಲ್ಬಿಟ್ರೆ ನೀವು ಇಡೀ ಕ್ಲಬ್ಬೇ ಮಲ್ಬಿಡುತ್ತೆ. ಅವನು ವರ್ಷ ನಿದ್ದೆ ಮಾಡೋಂಗಿಲ್ಲ. ಯಾಕಂದ್ರೆ ನಿಮ್ಮ ಕೆಲಸ ಬಹಳ ಇದೆ. ನೀವು ಲಯನ್ ಆಫೀಸರ್ ಹೌದು, ಕಮ್ಯುನಿಕೇಶನ್ ಆಫೀಸರ್ ಅಂತ ಒಂದು ಮಹತ್ವದ ಪೋಸ್ಟ್. ಅದನ್ನ ನೀವು ಚೆನ್ನಾಗಿ ನಿಭಾಯಿಸ್ತೀರಾ? ಹೇಳಿ. ನಾನು ದಂಪತಿಗಳು ನೀವು ಲಯನ್ಸ್ ಕ್ಲಬ್ ದಾವಣಗೆರೆಗೆ ಅಧ್ಯಕ್ಷರಾಗ್ತಾ ಇದ್ದೀರಿ. ಅದಕ್ಕೂ ಒಂದು ವಿಶೇಷತೆ ಉಂಟು. ಯಾಕಂದ್ರೆ ಲಯನ್ಸ್ ಕ್ಲಬ್ ದಾವಣಗೆರೆ ನಮ್ಮ ಜಿಲ್ಲೆಯೇ ಅತಿ ಅಂದ್ರೆ ಪುರಾತನ ಕ್ಲಬ್. 1969 ಕ್ಲಬ್. ಅದರ ಜೊತೆಗೆ ಮ್ಯಾಕ್ಸಿಮಮ್ ಮೆಂಬರ್ಸ್ ಇರುವಂತ ಕ್ಲಬ್ ಒಂದೇ ನೋಡ್ತೀವಿ ಅಂತ ಒಂದು ದಾಖಲೆ ಇದೆ. ಅದರ ಜೊತೆಗೆ ನಮ್ಮ ಜಿಲ್ಲೆಗೆ ಹೆಚ್ಚಿನ ಗೌರವವನ್ನು ಕೊಟ್ಟಂತ ಕ್ಲಬ್ ಇದೆ. ಎಲ್ಲ ಹೆಗ್ಗಳಿಕೆ ಇರುವಂತಹ ಕ್ಲಬ್ ಲಯನ್ಸ್ ಸ್ಕೂಲ್ ನೋಡ್ಬೇಕು. ನಾವೆಲ್ಲ ಸಂತೋಷ ಆಗ್ತದೆ ಅಂತ ಒಂದು ಲಯನ್ಸ್ ಸ್ಕೂಲ್ ಅನ್ನ ನಡೆಸುವಂತ ದೊಡ್ಡ ಸಂಸ್ಥೆಗೆ ನೀವು ಅಧ್ಯಕ್ಷರಾಗ್ತೀರಿ. ನೀವು ನಿಜವಾದ ಗೌರವವನ್ನು ಅದು ಒಂದು ನಿಮ್ಮ ವಿಷಯದಲ್ಲಿ ಯು ಡಿಸರ್ವ್ ಇಟ್. ಯಾಕಂದ್ರೆ ನೀವು ಜೀರೋದಿಂದ ಹೀರೋ ಆದವರು. ಒಂದು ಕಾಲದಲ್ಲಿ ಗೋಲ್ಡ ಮಾರಾಟ ಮಾಡುವಂತಹ ವ್ಯಕ್ತಿ ಇಂದಿನ ದಿವಸ ಸಾವಿರಾರು ಜನರಿಗೆ ಅನ್ನವನ್ನು ಕೊಡುವಂತಹ ಒಂದು ಮಾಲೀಕ ಅಂತಾರೆ. ಅಂದ್ರೆ ನಿಜವಾಗಿಯೂ ಡಿಸರ್ವ್ ದಿಸ್. ನಿಮಗೆ ಎಲ್ಲರೂ ಒಂದೇ ಪಕ್ಷದವರೇ ಆದ್ರೂ ನಾವು ಜವಾಬ್ದಾರಿ ಏನು ಕೆಲಸ ಮಾಡ್ಬೇಕಂತ ಇರ್ಬೇಡ್ರಿ. ಲಯನ್ಸ್ ಕ್ಲಬ್ ದಾವಣಗೆರೆ ಡಿಸ್ಟ್ರಿಕ್ಟ್ 317H on our honor as men and lions individually and collectively promise to stand by this club of Davangere, live with it, work with it throughout the year to take such time as may be necessary to perform our official duties properly. ಹಂಗೆ ಸಂಸ್ಥೆಯ ತತ್ವ ಆದರ್ಶಗಳಿಗೆ ಬದ್ಧನಾಗಿ ವರ್ಣ ಜಾತಿ ಇವುಗಳ ಭೇದವಿಲ್ಲದೆ ಸೇವೆಯೇ ಪರಮೋ ಧರ್ಮ ಎನ್ನುವ ಹಾಗೆ ತತ್ವಕ್ಕೆ ಬದ್ಧರಾಗಿ ನಡೆದುಕೊಳ್ಳುತ್ತೇನೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ. ಥ್ಯಾಂಕ್ ಯು. Sorry.
ಸರ್ ಅಧ್ಯಕ್ಷರಿಗೆ ಅಭಿನಂದನೆಯ ನಂತರದಲ್ಲಿ ನಾವು ಸಮಯ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ದಯಮಾಡಿ ಯಾರು ನಮ್ಮ ಪ್ರತಿಷ್ಠಾಪನಾಧಿಕಾರಿಗಳು ಅಧ್ಯಕ್ಷರಿಗೆ ಹಾಗೂ ನೂತನ ಕಾರ್ಯದರ್ಶಿಯವರಿಗೆ ಗೌರವವನ್ನು ಹಾಗೂ ಜೊತೆಗೆ ಬ್ಲೆಸ್ಸಿಂಗ್ಸು ಸಹ ಇಲ್ಲಿ ಭಟ್ಟರು ಪ್ರತಿಷ್ಠಾಪನೆಯನ್ನ ಮಾಡಿದ್ರು ಅಂದ್ರೆ ಖಂಡಿತವಾಗ್ಲೂ ಆ ವರ್ಷ ಸುಭಿಕ್ಷೆಯಾಗಿರ್ತದೆ, ಒಳ್ಳೆಯದಾಗ್ತದೆ ಅಂತ ಹೇಳಿ ನಾವು ಭಾವಿಸಿದ್ದೇವೆ. ಎಲ್ಲರಿಗೂ ಅರ್ಥವಾಗುವ ಕಾರ್ಯಕ್ರಮವನ್ನ ನೆಚ್ಚಿನ ಮಾಜಿ ಗವರ್ನರ್ ಅವರಿಗೆ ವಾಗಿರ್ಲಿ ಅನ್ನುವ ಒಂದು ಹಂತ ಶುಭಂ ಕರೋತಿ ಕಲ್ಯಾಣಂ ಧನಧಾನ್ಯ ಗಣ್ಯರು ಅಲ್ಲೇ ಸ್ವಲ್ಪ ಒಂದು ನಿಮಿಷ ಇನ್ನೊಂದು ಕಾರ್ಯ ಇದೆ ತಮ್ಮಿಂದ. ಪರಿಸರ ಎನ್ವಿರಾನ್ಮೆಂಟಲ್ ನ ಚಿಹ್ನೆ ಇದೆ, ಐಸೈಟ್ ಹೆಲ್ತ್ ಓರಿಯೆಂಟೆಡ್ ನ ಸೈನ್ ಇದೆ. ಹಾಗೆ ಎಸ್ ಸ್ಟೂಡೆಂಟ್ ಜೋರಾದ ಚಪ್ಪಾಳೆಗೆ ದಯಮಾಡಿ ಅದನ್ನ ಸಾರ್ವಜನಿಕವಾಗಿ ವಿನ್ಯಾಸ ಮಾಡಿದ್ದಾರೆ ಈಶ್ವರಿ ಶಿವಕುಮಾರ್ ಅವರು. ಈ ವರ್ಷದ ಲೋಗೋ 73ಕ್ಕೆ ದಾವಣಗೆರೆಗೆ ಅವರ ತಂದೆ ತಾಯಿ ಬಂದು ಅವರ ತಂದೆ ಇಲ್ಲಿ ಕರದಂಟು ಮತ್ತು ಅನೇಕ ಸ್ವೀಟ್ಗಳನ್ನ ಮಾಡ್ತಾ ಜೀವನ ನಡೆಸ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಒಣರೊಟ್ಟೆ ಮಾಂತೇಶ್ ಅವರು ಬೆಳೀತಾ ಶಾಲೆಗೆ ಸೇರಿದಾಗ ಬೆಳಗ್ಗೆ 5 ಗಂಟೆಗೆ ಬ್ರೆಡ್ ಮಾರೋ ವೃತ್ತಿಯನ್ನು ಮುಗಿಸಿ 7 ಗಂಟೆಯಿಂದ ಬೋಂಡಾ ಮೆಣಸಿನಕಾಯಿಯನ್ನು ಮಾರಿ 10 ಗಂಟೆಗೆ ಶಾಲೆಗೆ ಹೋಗುವಂತ ಒಬ್ಬ ಮಹಾನ್ ವ್ಯಕ್ತಿಯವರು. ಇವರು ಹುಟ್ಟಿನಿಂದಲೇ ಒಂದು ಕಾಯಕವನ್ನ ಮಾಡುತ್ತಾ ಬೆಳೆದಂಥವ್ರು. ಯಾಕಂದ್ರೆ ಅದಕ್ಕಾಗಿನೇ ಇವತ್ತು ಬಸವಣ್ಣನವರ ಒಂದು ಭಾವಚಿತ್ರದೊಂದಿಗೆ ಅವರ ಈ ವರ್ಷದ ಒಂದು ಲೋಗೋ ಕಾಯಕ ಸಿರಿ ಎಂಬ ಒಂದು ನುಡಿಯನ್ನ ಅವರು ಬಳಸ್ತಾ ಇದ್ದಾರೆ. ಸ್ನೇಹಿತರೆ, ಅವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ನಾವು ಕರೋನಾ ಅಂತ ಸಂದರ್ಭದಲ್ಲಿ ಅನೇಕ ಜನಕ್ಕೆ ದಿವಸ 10-20 ಕಿಟ್ಗಳನ್ನ ನಮಗೆ, ನಾನು ಅಧ್ಯಕ್ಷತೆ ಆ ಕರೋನಾ ಸಂದರ್ಭದಲ್ಲಿ, ಆಗ ನನ್ನ ಸಹಪಾಠಿ ಬೆಳ್ಳೂರು ಶಿವಕುಮಾರ್, ನಾನು ಒಣರೊಟ್ಟಿ ಮಾಂತೇಶ್ ಅವರು ದಿವಸ ಒಂದು 20-50 ಕಿಟ್ಗಳನ್ನ ನಾವು ಕೊಡ್ತಾ ಇದ್ರು. ಹಣ ಒಂದು 100 ಜನಕ್ಕೆ ಊಟಕ್ಕೆ ಬೇಕಾದ್ರೆ ನಾನು ಇವತ್ತು ಮಾಡಿಸ್ಕೊಡ್ತೇನೆ ಅಂತೇಳಿ ಕನಿಷ್ಠ ಆ ಒಂದು ದಿನಗಳಲ್ಲಿ ಅರ್ಧ ದಿನಗಳಷ್ಟು ಅವರು ಪ್ರಸಾದ ಸೇವೆಯನ್ನ ಮಾಡ್ಕೊಂಡು ಬಂದಿದ್ರು. ಅವರು ಕಾಯಕದಲ್ಲಿ ಹುಡುಗನಾಗಿ ಬೆಳೆದು ದೊಡ್ಡವನಾಗುವಾಗ GTS ಟ್ರಾನ್ಸ್ಪೋರ್ಟ್ ಲಾರಿ ಆಫೀಸ್ನಲ್ಲಿ ಸೇರ್ತಾರೆ. ಆಗ ಕೇವಲ 5 ರೂಪಾಯಿ ಸಂಬಳದೊಂದಿಗೆ ಸೇರ್ತಾರೆ. ಸೇರಿದಂತ ವ್ಯಕ್ತಿ ಅಲ್ಲೇ ಬೆಳಿಗ್ಗೆ ರಾತ್ರಿ ಕೆಲಸ ಮಾಡಿ ಮನೆಯಲ್ಲಿ ಜಾಗ ಇಲ್ಲದ ಸಂದರ್ಭದಲ್ಲಿ ಅದೇ ಟ್ರಾನ್ಸ್ಪೋರ್ಟ್ ಆಫೀಸ್ನಲ್ಲಿ ಮಲಗಿ ಮತ್ತೆ ಬೆಳಗ್ಗೆ ಎದ್ದು ಕಾಯಕ ಮಾಡುವಂತ ವೃತ್ತಿ, ಕಾಯಕ ನಿಷ್ಠೆ ಅವರಲ್ಲಿ. ಹಾಗಾಗಿ ಅವರ ಮಾಲೀಕರು ಮುಂದೊಂದಿನ ಗುರುಸಿ ಒಳ್ಳೆ ಜವಾಬ್ದಾರಿಯನ್ನು ಕೊಡ್ತಾರೆ. ಹಾಗಾಗಿ ಅವರು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಆಗ್ತದೆ. ಇದರಲ್ಲಿ ನಡುವೆ ಇನ್ನೊಂದು ವಿಚಾರ, ಈ ಹಿಂದಿಗೆ ಅವರ ಮಾಲೀಕರು ಒಂದು ಅಂಗಡಿ ಟ್ರಾನ್ಸ್ಪೋರ್ಟ್ ಆಫೀಸ್ ನಡೆಸ್ತಾ ಇದ್ದಾರೆ, ಅದು ಬಾಡಿಗೆ ಜಾಗದಲ್ಲಿ. ಇತ್ತೀಚೆಗೆ ನಮ್ಮ ಸೋದರ ಮಾಂತೇಶ್ ಒಣರೊಟ್ಟಿ ಅವರು ಆ ಜಾಗವನ್ನು ತಗೊಂಡ್ರು. ಆ ಜಾಗ ತಗೊಂಡಾಗ ನಾನು ಮಧ್ಯಸ್ಥಿಕೆ ನನಗೆ ಫೋನ್ ಮಾಡಿ ಹೇಳಿದ್ರು, ಅಣ್ಣ ಅವರ ಜಾಗದಲ್ಲಿ ಅಂಥ ದಿನಗಳಲ್ಲಿ ವಸತಿ ಕೊಟ್ಟು ಊಟ ಕೊಟ್ಟು ಸಾಕಿದಂಥ ಆ ವ್ಯಕ್ತಿ ಪ್ರಥಮವಾಗಿ ಫಸ್ಟ್ ನನ್ನ ಗೌರವ ಸಮರ್ಪಣೆ ಮಾಡಬೇಕಂತ ನನ್ನ ಆಸೆ ಆಯಿತು. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಸಹಕಾರ ಕೊಟ್ಟರೆ ಆ ದಂಪತಿಗಳನ್ನ ನಾನು ಕರೆಸ್ಬೇಕಂತ ಇಷ್ಟಪಡ್ತೇನೆ. ವೇದಿಕೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರು ಎಲ್ಲರೂ ಅವಕಾಶ ಕೊಟ್ಟರೆ ಆ ವ್ಯಕ್ತಿಗಳನ್ನು ಅವಶ್ಯವಾಗಿ ಸರ್. ಶ್ರೀಯುತ ಜಗನ್ನಾಥ್ ದೇಸಾಯಿ ಸರ್, ರಿಟೈರ್ಡ್ ರೈಲ್ವೆ ಆಫೀಸರ್, ಹಾಗೂ ಇವತ್ತಿಗೆ ಜಗನ್ನಾಥ್ ಸರ್, ಗೀತಮ್ಮ, ಜೋರಾದ ಚಪ್ಪಾಳೆ ಬರಲಿ.
ದತ್ತಪಿತನ ಸಹಾಯ. ವಿರೂಪಾಕ್ಷ ಮಹಾಂತೇಶ್ ಅವರ ತಮ್ಮ ಸಹೋದರ. ಇದು ಧನ್ಯತೆ, ಇದು ಧನ್ಯತಾ ಭಾವ. ಯಾರ ಸಹಾಯವನ್ನ ಸಹಕಾರವನ್ನ ನಾವು ಜೀವನದಲ್ಲಿ ಸ್ಮರಿಸಿ ಮುನ್ನಡೆತಾ ಇರ್ತೀವೋ ಆ ವ್ಯಕ್ತಿಯ ಏಳಿಗೆ ಪ್ರಚೋದಿಸ್ತದೆ, ಅವರ ಪ್ರಕಾಶಮಾನವಾಗಿ ಬೆಳೀತಾರೆ. ಅವರು ಇಬ್ರು ಒಂದೇ ಕೇಳಿದ್ರು, ಒಂದೇ ತಾರೀಕಿನವರು. ನಾವು ಉದ್ಯೋಗ ತಾಲೂಕು ಹೋಗ್ಬೇಕು, ಉದ್ಯೋಗ ತಾಲೂಕು. ಅವ್ರ ತಂದೆಯವರು ಬಹಳ ಕಷ್ಟದಲ್ಲಿ ಸರ್, ಬಹಳ ಕಷ್ಟದಲ್ಲಿ, ಬಹಳ ಹೇಳ್ಬಾರ್ದು, ಅತಿ ಆತ್ಮೀಯ ತಂದೆಯವರು ನಮಗೆ. ಇನ್ನೊಂದು ಏನಪ್ಪ ಅಂದ್ರೆ, ಅವ್ರು ಬರ್ಬೇಕಾದ್ರೆ ನಮ್ಮ ಅಣ್ಣ ದಾವಣಗೆರೆ ಬಂದ್ರು. ನಮ್ಮ ಅಣ್ಣನ ಮನೆಯನ್ನು ಕರ್ಕೊಂಡು ಬಂದು ಅವ್ರ ಕೃತಜ್ಞತೆ ಇವತ್ತು ನಾನು ಸಲ್ಲಿಸಿದ್ದಾರೆ. ಬಹಳ ಶ್ರೀರಾಮನಿಗೆ ಸಲ್ಬೇಕಾಯ್ತದೆ. ಅವ್ರ ತಂದೆಯವರು ಒಂದು ತಾಯಿ ತಂದೆ ಬಂದು ಅವ್ರು ಸಣ್ಣವರಿದ್ದ ಬಹಳ ಚಿಕ್ಕವರು. ಇವರು ಬಂದು ನಮ್ಮ ಮನೆಯಲ್ಲಿ ಇದ್ರು. ಬಹಳ ಕಷ್ಟ ಬಡದಲ್ಲಿ ಬಂದು ಇವತ್ತು ಹುಡುಗ ಅವನೇ 50 kg ಮೂಟಿ ತಗೊಂಡು 8 ಕಿಲೋಮೀಟರ್ ಹೋಗೋದು ಬಂದು ಅವ್ರು ಬಸ್ಸಿದ್ದಿಲ್ಲ, ಕಷ್ಟಪಟ್ಟರು. ಆದ್ರೂ ಸುಖ ಆಗಲಿಲ್ಲ. ಕುಂಡೋಲಿ ಹುಡುಗಣ್ಣ ದಾವಣಗೆರೆ ಬಂದು ಆ ಬಸವಣ್ಣಿಗೆ ಅಂತ ನನಗೆ ನಂದು ಹೇಳಿ ತಪ್ಪಲ್ಲ. ಕುಂಡೋಲಿ ಬಸವಣ್ಣ ಅವ್ರು ಸುಖವಾಗಿ ದೇವಸ್ಥಾನ ಕೊಡ್ತಾರಂತೆ. ಅವರ ನನ್ನ ಅವರಲ್ಲಿ ಭಗವಂತಲ್ಲ ಇನ್ನೂ ಹೆಚ್ಚು ಆಯುಷ್ಯ ಕೊಟ್ಟು ಕಾಪಾಡಂತೆ ನನ್ನ ಮುಗಿಸಿ. ಜೈ ಶ್ರೀರಾಮ್, ಜೈ ಶ್ರೀ. ಸೇವೆ ಸಲ್ಲಿಸುವ ಅವಕಾಶ ದೊರಕಿರುವುದೇ ನನಗೆ ಅತ್ಯಂತ ಹೆಮ್ಮೆಯಾಗುವ ಜವಾಬ್ದಾರಿಯ ಕ್ಷಣವಾಗಿದೆ. ಈ ಗೌರವವನ್ನು ನನಗೆ ನೀಡಿದ ಪ್ರತಿಯೊಬ್ಬ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. 317 ಯಕ್ಷ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾದ ನಮ್ಮ ದಾವಣಗೆರೆ ಲಯನ್ಸ್ ಕ್ಲಬ್ ಕಳೆದ ಹಲವು ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಉತ್ತಮ ಹೆಸರು ಗಳಿಸಿದೆ. ಆ ಪರಂಪರೆಯನ್ನು ಮುಂದುವರಿಸುತ್ತಾ ಈ ವರ್ಷವು ನನ್ನ ಅವಧಿಯಲ್ಲಿ ಇನ್ನಷ್ಟು ಅರ್ಥಪೂರ್ಣ ಹಾಗೂ ಜನಸ್ಪಂದನಾ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಂಕಲ್ಪವನ್ನು ಹೊಂದಿದ್ದೇನೆ. ಪ್ರತಿ ಯಶಸ್ವಿ ವರ್ಷದ ಹಿಂದೆ ಒಂದು ದೃಷ್ಟಿಕೋನ ಹಾಗೂ ಗುರಿ ಇದ್ದರೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಹಾಗೆ ನನ್ನ ಈ ವರ್ಷದ ಅವಧಿಯಲ್ಲಿ ಮಾಡುವ ಸೇವಾ ಕಾರ್ಯಕ್ರಮಗಳನ್ನು ಪ್ರತಿಬಿಂಬಿಸುವ ಲೋಗೋವನ್ನು ಅನಾವರಣಗೊಳಿಸಿದ್ದೇನೆ. ಈ ವರ್ಷ ಕಾಯಕಸಿರಿ ಎಂಬ ಶೀರ್ಷಿಕೆಯೊಂದಿಗೆ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಕಾಯಕಸಿರಿ ಎಂದರೆ ನಾವು ಲಯನ್ಸ್ ಕ್ಲಬ್ಬಿನಲ್ಲಿ ಮಾಡುವ ಕೆಲಸ ಅಥವಾ ಕಾಯಕ ಸಮಾಜಕ್ಕೆ ಸಿರಿ ತರಲಿ ಮತ್ತು ತೃಪ್ತಿಕರವಾದ ಬದುಕಿಗೆ ಬೆಳಕು ತರಲಿ ಅನ್ನುವುದನ್ನೇ ಬಿಂಬಿಸುತ್ತೆ. ಇನ್ನು ಈ ಲೋಗೋದ ಹೃದಯ ಭಾಗದಲ್ಲಿ ಜಗದ್ಗುರು ಬಸವಣ್ಣನವರು ಇದ್ದು ಈ ಬಸವಣ್ಣನವರು ಹೇಳಿದ ಕಾಯಕ ತತ್ವವನ್ನು ಅಳವಡಿಸಿಕೊಂಡು ಸೇವೆ ಮೂಲಕ ಸಮಾಜಕ್ಕೆ ಸ್ವೀಕರಿಸುವ ಪ್ರಯತ್ನವನ್ನು ಈ ವರ್ಷ ಮಾಡಲಿದ್ದೇನೆ. ಈ ಲೋಕದಲ್ಲಿ ಕಾಣುವ ಪ್ರತಿಯೊಂದು ಸಂಕೇತಗಳು ಈ ವರ್ಷದ ನಮ್ಮ ಸೇವಾ ಕಾರ್ಯಕ್ರಮಗಳ ಬಗ್ಗೆ ತಿಳಿಸುತ್ತಾ, ಮೊದಲನೇದಾಗಿ ಆರೋಗ್ಯ, ಹಸಿವು ನಿವಾರಣೆ, ಪರಿಸರ ಸಂರಕ್ಷಣೆ, ನೇತ್ರದಾನ ಶಿಬಿರಗಳು, ಚೈಲ್ಡ್ಹುಡ್ ಕ್ಯಾನ್ಸರ್, ಶಿಕ್ಷಣ ಸೇರಿದಂತೆ ಸಮಾಜಕ್ಕೆ ಅಗತ್ಯವಿರುವ ಪ್ರತಿ ಕ್ಷೇತ್ರದಲ್ಲೂ ಸೇವೆ ಮಾಡಲು ಬದ್ಧವಾಗಿದ್ದೇನೆ. ಈ ವರ್ಷವು ನಮ್ಮ ಕ್ಲಬ್ಬಿನಲ್ಲಿ ಹೊಸ ಸದಸ್ಯರನ್ನು ಸೇರಿಸುವುದು, ಅವರನ್ನು ಪ್ರೋತ್ಸಾಹಿಸುವುದು, ಯುವ ನಾಯಕತ್ವವನ್ನು ಬೆಳೆಸುವುದು ಮತ್ತು ಪ್ರತಿಯೊಬ್ಬ ಸದಸ್ಯರಿಗೂ ಸೇವೆಯಲ್ಲಿ ಭಾಗವಹಿಸುವ ಅವಕಾಶ ನೀಡುವುದು ನಮ್ಮ ಆದ್ಯತೆ ಇದೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸಲು ತಮ್ಮೆಲ್ಲರ ಸಹಕಾರ, ಹಿರಿಯರ ಮಾರ್ಗದರ್ಶನ ಅತ್ಯಗತ್ಯ. ಹಾಗೆ ಹೇಳುತ್ತಾ ಕೊನೆಯಲ್ಲಿ ನನ್ನ ಕುಟುಂಬದವರಿಗೂ ನನ್ನ ಸ್ನೇಹಿತರು, ಎಲ್ಲ ಲಯನ್ಸ್ ಕ್ಲಬ್ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ನನ್ನ ಈ ಮೂಲ ಕಾರಣಕ್ಕಂತೂ ಏನಪ್ಪ ಅಂದರೆ ದಾವಣಗೆರೆಯಲ್ಲಿ ನಾನು ಬಂದು ನೆಲೆಸಿದಾಗ ಅತಿ ಬಡತನ ಹೇಳ್ಬೇಕಂದ್ರೆ ನನ್ನ ತಂದೆಯವರು ಸತತವಾಗಿ 3 ತಿಂಗಳ ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟ್ ಮುದ್ದೇಬೇಳ ತಾಲೂಕು, ನಮ್ಮ ತಾಯಿ ಊರಾದಂಥ ಕೋಳೂರು, ನಮ್ಮ ತಂದೆ ಊರಾದಂಥ ಕುಂಟೋಸಿ, ಆ ಊರಲ್ಲಿ ಅವರು ವ್ಯಾಪಾರ ಮಾಡ್ತಾ ಇದ್ರು. ವ್ಯಾಪಾರ ನಷ್ಟದಲ್ಲಿದ್ದಾಗ ಏಕಾಏಕಿ ಗೊತ್ತಿರಲಾರ್ದಂಗೆ ಊರು ಬಿಟ್ಟು ಬಂದರು ದಾವಣಗೆರೆ ಬಿಟ್ಟು ಬಂದಾಗ 3-4 ತಿಂಗಳು ಆದ ನಂತರ ನಮ್ಮ ತಂದೆ ಎಲ್ಲಿದ್ದಾನಂತ ನಮ್ಮ ತಾಯಿ, ಇನ್ನು ನನ್ನ ಸಣ್ಣ ತಂಗಿ, ಆ ತಂಗಿ ಬೆಂಗಳೂರಲ್ಲಿ ಇವತ್ತು ಸುಖ ಸಂಸಾರದಲ್ಲಿ ಚೆನ್ನಾಗಿರೋಲ್ಲ. ಆ ತಂದೆ ಹುಡುಕಂತ ನಾವೆಲ್ಲ ಬಂದಾಗ ಇದೇ ಆಶ್ರಯ ಕೊಟ್ಟಂತವ್ರು ಯಾರಪ್ಪ ಅಂದ್ರೆ ನಮ್ಮ ಜಗದೀಶ್, ನಮ್ಮ ಅಕ್ಕ. ಈಗಾದ್ರೂ ಕೂಡ ನನ್ನ ಮಾಮನೇ ಅನ್ನೋದವ್ರೆ, ಮಾವ ಅಂತಾನೆ, ಅಕ್ಕ ಅಂತಾನೆ. ಜಾತಿ ಯಾವುದಾದ್ರೂ ಏನು ಗೊತ್ತಿಲ್ಲ. ನನ್ನ ಕಾಯಕ ಬಸವಣ್ಣ ಹೇಳ್ಕೊಟ್ಟಿರೋದು ಎಲ್ಲರೂ ಒಂದೇ ಮನುಷ್ಯರು. ಆಕ್ಚುಲಿ ಎಲ್ಲರೂ ಹೇಳ್ಬೇಕಂದ್ರೆ ಬ್ರಾಹ್ಮಣರು ಎಲ್ಲರೂ ದೂರ ಇಡ್ತಾರೆ ಅಂತನಲ್ಲ, ನಿಜವಾಗ್ಲೂ ದೂರ ಇಡಲ್ಲ. ನಾವ್ ಹೆಂಗ್ ಹತ್ರ ಇರ್ತೀವೋ ಅವ್ರು ಹಂಗ ನಮ್ಮನ್ನು ನಡ್ಕೊಂತಾರಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಜೀವನದಲ್ಲಿ ಅವ್ರ ಮನೆಯಲ್ಲಿ 3 ತಿಂಗಳು ಸತತವಾಗಿ ನಮ್ಮ ತಂದೆ ಸಿಗೋವ್ರಿಗೆ ಕೂಡ ಅವರೆಲ್ಲ ಟೆಕ್ಸ್ಟೈಲ್ ಕಾಟನ್ ಮಿಲ್ಗೆ
ಬಟ್ಟೆ ಮಿಲ್ಗೆ ಹೋಗ್ತಾ ಇದ್ರು ಕೆಲಸಕ್ಕೆ. ಆ ದಿನಗಳಲ್ಲಿ ನಮ್ಮ 3 ತಿಂಗಳು ಹಗಲು ರಾತ್ರಿ ಒಂದೇ ಒಂದು ಸಣ್ಣ ಆಜಾದಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ನಮ್ಗೆ ವಾಸ ಮಾಡಕೊಟ್ರು. ನನ್ನ ತಾಯಿ, ನನ್ನ ತಂಗಿ, ನನಗೆ 3 ತಿಂಗಳು ಆದ ನಂತರ ನಮ್ಮ ತಂದೆಯವರು APM ಶಾರ್ಟ್ ಮಾರ್ಕೆಟಲ್ಲಿ ಖಾಲಿ ಚೀಲ ಹೊಲಿತಾ ಇದ್ದಾರಂತೆ. ಅದನ್ನ ತಿಳ್ಕೊಂಡು ಇದೇ ಮಾಮೂಲೆ ನಮ್ಮನ್ನೆಲ್ಲ ಹುಡುಕಿದ ನಂತರ ಅವರೇ ಮನೆ ಬಾಡಿಗೆ ಮಾಡಿಸ್ಕೊಟ್ರು ನಮ್ಗೆ. ಆ ದಿನಗಳಲ್ಲಿ 5 ರೂಪಾಯಿ ಬಾಡಿಗೆ ಒಂದು ತಿಂಗಳಿಗೆ. ನಮ್ಮ ತಂದೆಯವರು ದುಡಿತಾ ಇದ್ದಿದ್ದು ಆ ದಿನಗಳಲ್ಲಿ ಎಷ್ಟಂತ ಗೊತ್ತಲ್ಲ, 5 ರೂಪಾಯಿ ದುಡಿತಕ್ಕಂಥ, 10 ರೂಪಾಯಿ ದುಡಿತಕ್ಕಂಥ ನಮ್ಮ ತಂದೆನ ಹುಡುಕಿ ನಮಗೆ ಕೊಟ್ಟು ಇವತ್ತು ನಾವೇನಾರ ಇದು ಯಥೇಚ್ಛವಾಗಿ ಬೆಳೆದಿದ್ದೆ ಅಂದ್ರೆ ನನಗೆ ಆಶಯ ಪಟ್ಟದ್ದು ಊಟ ವಸತಿ ಕೊಟ್ಟು ನಮ್ಮನ್ನು ಸಾಕಿದ್ದಕ್ಕೆ ನಾನು ಇಲ್ಲಿ ಬಂದು 58ನೇ ವರ್ಷದ ಲಯನ್ಸ್ ಕ್ಲಬ್ನ ಅಧ್ಯಕ್ಷನಾಗಿ ನೀವೆಲ್ಲರಿಗೂ ಮಾತಾಡ್ತೀನಿ ಅಂದ್ರೆ ಫಸ್ಟ್ ಅವರಿಗೆ ನಾನು ಮೊದಲೇ ಗೌರವ ಸಮರ್ಪಣೆ ಮಾಡಬೇಕು ನಾನು ಯೋಚನೆ. ಹಾಗೆ ವಿದ್ಯಾಭ್ಯಾಸ ಸತತವಾಗಿ ನಾನು ಕಷ್ಟಪಟ್ಟು ಏನೇನೋ ಮಾಡಿದೆ. ನಮ್ಮ ತಂಗಿ, ನಮ್ಮ ತಂಗಿಯರೆಲ್ಲ ಬೆಳೆಸ್ಕೊಂತ ಪ್ರತಿಯೊಂದು ಬೆಳೆದೆ. ದೇವರು ಅದೇನ ದಾವಣಗೆರೆ ನನ್ನ ಸರ್ನೇಮ ಒಳರೊಟ್ಟಿ ಅಂದ್ರೆ ದಾವಣಗೆರೆ ನನಗೆ ಪಲ್ಯ ಅನ್ನ ಎಲ್ಲ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ನಾವು ರೊಟ್ಟಿ ಇಟ್ಕೊಂಡು ಬಂದಿರ್ಬೋದು. ರೊಟ್ಟಿ ಇಟ್ಕೊಂಡು ಬಂದಾಗ ಇಲ್ಲಿ ನನಗೆ ಮಲಗಾಕ ಊಟಕ್ಕೆ ವಸತಿಯನ್ನು ಕೊಟ್ಟಕ್ಕಂಥ ದಾವಣಗೆರೆ ಜನಕ್ಕೆ ತುಂಬಾ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತೆ ಏನಪ್ಪಾ ಅಂದ್ರೆ ಪ್ರತಿದಿನ ಕಷ್ಟ ದಿನಗಳಲ್ಲೇ ನಾನು ಹೇಳ್ಬೇಕಂದ್ರೆ 7ನೇ ಕ್ಲಾಸ್ 7 ವರ್ಷದ ವಿದ್ಯಾರ್ಥಿಗಳು ಪ್ರತಿಯೊಂದು ನನ್ನ ಕಷ್ಟ ಜೀವನದಲ್ಲೇ ಬಂದ್ಬಿಟ್ಟಿದ್ದೀನಿ. ಇವತ್ತು ಕೂಡ ಕಷ್ಟನೇ ಹೇಳ್ಬೇಕಂದ್ರೆ ನಾನು 7ನೇ ಕ್ಲಾಸ್ ಇದ್ದಾಗ ಫೀಸ್ ಕಟ್ಟಕ್ಕಾಗದಾಗೂ ನನ್ನ ಶಿಕ್ಷಕರು 7 ರೂಪಾಯಿ 20 ಫೀಸ್ ಕಟ್ಟತಕ್ಕಂಥ ಶಿಕ್ಷಕರು ಕೂಡ ಇವತ್ತು ಇಲ್ಲೇ ಬಂದಿದ್ದಾರೆ. ನಾಗರತ್ನಮ್ಮ ಟೀಚರ್ ಅಂತೇಳಿ ನಮ್ಮ ವೆಂಕಟಾಬಾಳಿ ಸ್ಕೂಲಲ್ಲಿ ಟೀಚರ್ ಇದ್ರು. ಆ ದಿನಗಳಲ್ಲಿ ಶನಿವಾರ ಮನೆಯಲ್ಲಿ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬಿಟ್ರೆ ತಿಂಡಿ ಊಟ ಅನ್ನೋದೇ ನಾವು ತಿಂಡಿ ಅನ್ನೋದೇ ಗೊತ್ತಿಲ್ಲ. ಆ ದಿನಗಳಲ್ಲಿ ನನ್ನ ಶಿಕ್ಷಕರು 2 ಇಡ್ಲಿ ತರಿಸಿದ್ರು. ಅವ್ರು 1 ಇಡ್ಲಿ ತಿಂತಿದ್ರು, ನನಗೊಂದು ಇಡ್ಲಿ ಕೊಡ್ತಿದ್ರು. ಆ 80 ಜನ ಸ್ಟೂಡೆಂಟ್ಗಳ ನನ್ನ ಒಬ್ಬನ ಅಚ್ಚುಮೆಚ್ಚಿನಾಗಿ ಶಿಕ್ಷಕರು ನನ್ನ ಯಾವತ್ತೂ ನೆನೆಸ್ಕೊಂಡಿದ್ರು. ಇವಾಗ ಕೂಡ ನನ್ನ ಮೆಚ್ಚಿನ ಶಿಕ್ಷಕರು ಬಂದಿದ್ದಾರೆ ಅವ್ರ ಕಾರ್ಯಕ್ರಮದಲ್ಲಿ, ಅವ್ರನ್ನು ಕೂಡ ನೆನೆಸ್ಕೊಡುತ್ತಾ. ಹಾಗೆ ನನಗೆ ದಾವಣಗೆರೆ ಜಿಲ್ಲೆಯಲ್ಲಿ ಒಬ್ಬ ಡ್ರೈವರ್ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ರೈಟಿಂಗ್ ಕೆಲಸ ಮಾಡ್ತಾ ಇದ್ದಾನೆ. ಆ ದಿನಮಾನಗಳಲ್ಲಿ 92ನೇ ನಮ್ಮ ತಂದೆಯವರು ತೀರ್ಕೊಂಡಾಗ ದಾವಣಗೆರೆಗೆ ಬರಬೇಕಾಯ್ತು. ನಾನು ಏನಪ್ಪ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ. ನಮ್ಮ ಆದವ್ರ ಮನೆಯಲ್ಲಿ ನಮ್ಮ ತಂಗಿ, ನಮ್ಮ ತಾಯಿ ತಮ್ಮರ ಮನೆಯಲ್ಲಿ ಆ ಜೀವನ ಮಾಡೋ ಟೈಮ್ನಲ್ಲಿ ಇಲ್ಲಿ ನಮ್ಮ ತಂದೆಯವರು ತೀರ್ಕೊಂಡ್ರು. ಯಾರಪ್ಪ ನನಗೇನೋ ನಮ್ಮ ತಾಯಿ ನೋಡಿದ್ರು, ನಮ್ಮ ತಂಗಿ ನೋಡಿದ್ರು ಬಿದ್ದ ಇಲ್ಲದಂಗೆ ನಾನೊಬ್ಬನಲ್ಲಿ ಇದ್ದೀನಿ ಅಂದಾಗ ಯಾರೋ ಒಬ್ಬ ಪುಣ್ಯಾತ್ಮ ನನ್ನ ದಿನನಿತ್ಯ ಅಲ್ಲಿ 12 ವರ್ಷ ಟೈಮ್ ಇದ್ದೆ. ನಾನು ಒಬ್ಬ ಗುಮಾಸ್ತಾಗಿದ್ದೆ ಫ್ಯಾಕ್ಟ್ರಿ ಭಾಗ್ಯಲಕ್ಷ್ಮಿ ಗಡಿ ಕಂಪ್ನಿ ಅಂತ. ಆ ದಿನಮಾನಗಳು ಒಬ್ಬ ಡ್ರೈವರ್ ಪರಿಚಯ ಮಾಡ್ಕೊಂಡು ದಾವಣಗೆರೆಗೆ ನಾನು ವಾಪಸ್ ಕರ್ಕೊಂಡ್ಬಂದು ಅವತ್ತಿನ ಲಾರಿಯಲ್ಲಿ ಆ ಕರ್ಕೊಂಡ್ಬಂದು ಅದೇ ಟ್ರಾನ್ಸ್ಪೋರ್ಟಲ್ಲೇ ಸೇರಿಸ್ತಾರೆ, JTS ಲಾರಿ ಟ್ರಾನ್ಸ್ಪೋರ್ಟ್ ಅಂತೇಳಿ. ಅವತ್ತಿನ ದಿನಮಾನಗಳಲ್ಲಿ ಬಹಳ ಹೆಸರುವಾಸಿ ಟ್ರಾನ್ಸ್ಪೋರ್ಟ್. ಇವತ್ತು ಕೂಡ ಆ ದೇವ್ರು ಚೆನ್ನಾಗಿಟ್ಟಿದ್ದಾನೆ ಅವ್ರಿಗೆಲ್ಲ. ಅಂತ ಟ್ರಾನ್ಸ್ಪೋರ್ಟ್ ದಿನನಿತ್ಯ 5 ರೂಪಾಯಿ ಸಂಬಳ, 3 ತಿಂಗಳು ಸತತವಾಗಿ ಏನು ಕೊಡಲಿಲ್ಲ, 5 ರೂಪಾಯಿ ಕೊಡ್ತಾ ಇದ್ರು. 5 ರೂಪಾಯಿದಲ್ಲೇ ನನ್ನ ತಂಗಿ, ನನ್ನ ತಾಯಿ, ನನ್ನ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ತಂದೆ ದಿನ ನಂತರ ನೀವು ಬಿಲ್ ಆಗ್ತಕ್ಕಂಥ ಘಟನೆಗಳು. ನಾನು 98 ಇಸ್ವಿಯಲ್ಲಿ ನನಗೆ ಇನ್ನೂ ಆ ಟ್ರಾನ್ಸ್ಪೋರ್ಟ್ನಲ್ಲಿ ಇದ್ದೀನಿ ಅಂದ್ರೆ ಈ ಟ್ರಾನ್ಸ್ಪೋರ್ಟ್ನಲ್ಲಿ ಇದ್ದೀನಿ ಅನ್ನೋದ್ರೆ ಲಾರಿ ಡಿಪಾರ್ಟ್ಮೆಂಟ್ ಎಲ್ಲ ಚಟಾದಂತಾರೆ ಎಲ್ಲರೂ ತಿಳ್ಕೊಂಡಿರ್ತಾರೆ. ಅವತ್ತಿನ ವಿಮಾನಗಳು ಹೇಳ್ಬೇಕಂದ್ರೆ ಇವತ್ತು ಹಾಗೆ ತಿಳ್ಕೊಂಡಿರ್ತಾರೆ. ಆದ್ರೆ 98ನೇ ಇಸ್ವಿಯಲ್ಲಿ ಇಲ್ಲೇ ಪಕ್ಕದಲ್ಲಿ 15 ಕಿಲೋಮೀಟರ್ ರೂಫ್ ಬಂದ್ರೆ ಬಂದ್ಬಿಡ್ತಾರೆ ಊರಿನಲ್ಲಿ. ಅಂತ ಊರಲ್ಲಿ ನನಗೆ ನಿಜವಾಗ್ಲೂ ಸಿಕ್ಕಿರೋದೇ ಸೌಭಾಗ್ಯ. ನನ್ನ ಹೆಂಡತಿ ಮಂಜುಳಾ ಅಂತೇಳಿ 98ರಲ್ಲಿ ನಾನು ಹಿಂದೆ ಬಂದು ಏನು ಕೇಳಾರ್ದಂಗೆ ನಾನು ಎಲ್ಲಿ ಉತ್ತರ ಕರ್ನಾಟಕ ಅಂದ್ರೆ ಏನೋ ಯೋಚನೆ ಮಾಡ್ತಿರ್ತಾರೆ ಅವ್ರು, ಏನೋ ಬಹಳ ರಫ್ ಅಂತ. ಮನುಷ್ಯ ಖಾರವಾಗಿರ್ತೀವಿಲ್ಲ ಅಂತಲ್ಲ, ಉತ್ತರ ಕರ್ನಾಟಕದ ಜನನೇ ಖಾರ, ಅದು ತಿಂತಕ್ಕಂಥ ಕಾರಣ ಹಿಂಗಿರ್ತದೆ. ಮಾತು ಕೂಡ ಖಾರವಾಗಿರ್ತವೆ. ಆದ್ರೆ ನಮ್ಮ ಮೇಲೆ ಯಾರು ಆ ಟೈಪ್ ಏನು ಅನ್ಕೋಬಾರ್ದು ಅಂತೇಳಿ 98ರಲ್ಲಿ ನಾನು ಹೆಂಡತಿ ನಾನು ಮದುವೆ ಆಗಿ ಹರಿಯದಲ್ಲೇ ಮಾಡ್ಕೊಂಡ್ವಿ. ಈಗ 27 ವರ್ಷಗಳ ನಂತರ ಕೂಡ ಈಗ ಬಹಳ ಚೆನ್ನಾಗಿದ್ದೀವಿ, ಏನು ತೊಂದರೆ ಇಲ್ಲ. ಅವಾಗ ಶಿಫ್ಟ್ ಮಾಡ್ತೀನಿ. ಈ ಕಾರು ರೊಟ್ಟಿ ಸಿಟ್ಟಲ್ಲಿ ಕೂಡ ನನ್ನ ಹೆಂಡತಿ ಸಂಪನ್ನ ಇದಾಳಂದ್ರೆ ನಾನು ಪುಣ್ಯ ಮಾಡಿದ್ದೀನಿ ಅನ್ಕೊಳ್ತೀನಿ. ನಾನು ಎಷ್ಟೊತ್ತಿ ಬಂದ್ರು ಯಾವತ್ತೂ ಕೇಳಿಲ್ಲ. ಆದ್ರೆ ಒಂದಿನ ಸಮಾಜದ ಕಾರ್ಯಕ್ರಮದಲ್ಲಿ ನಾನು ತೊಡಗಿಸ್ಕೊಂಡಾಗ ಮಧ್ಯರಾತ್ರಿ 3 ಗಂಟೆ ಬಂದು ಅವತ್ತೊಂದಿನ ಮಾತ್ರ ಬಾಗಿಲು ತೆಗಿಲಿಲ್ಲ ನಾನು. ಯಾಕಪ್ಪ ಅಂದ್ರೆ ಹಗಲು ರಾತ್ರಿ ಸೇವೆನೆ ಮಾಡ್ಕೊಂತದ್ದು ನಿನ್ನ ಮಕ್ಕಳು ಯಾರಪ್ಪ ನೋಡ್ತಾರೆ, ಈ ನಂಬಿ ಮಾಡಕ್ಕೆ ಅಂತೇಳಿ. ಅಂದ್ರೆ ಅವತ್ತು ಅತ್ತಿ ಸೊಸಿ ಇಬ್ರು ಸೇರ್ಕೊಂಡೇ ನಾನು ಹೊರಗಾಕಿದ್ರು. ಆದ್ರೂ 1 ಗಂಟೆ ನಂತರ ಮತ್ತೆ ಬಾಗಿಲು ತೆಗೆದು ರಾತ್ರಿ 3:30 4 ಗಂಟೆ ಆಗಿದ್ರು ಊಟ ಕೊಟ್ಟರು. ಹಾಗಾಗಿ ನಾನು ಹೇಳ್ಬೇಕಂದ್ರೆ ಇವತ್ತು ಎಂತ ಕಷ್ಟ ಸುಖದಲ್ಲಿ ಕೂಡ ನನ್ನ ಹೆಂಡತಿ ಜೀವ ಕೊಟ್ಟು ನನ್ನ ಕಾಪಾಡಿದಾಳೆ ಅಂತ ನಾನು ಹೇಳ್ತೀನಿ. ನಾನು ಇಂಥ ಸೌಭಾಗ್ಯವಂತೆ ಮಂಜುಳವನ್ನು ಪಡೆದದ್ದು ನಾನು ತುಂಬಾ ಧನ್ಯವಾದ ತಿಳಿಸ್ತೀನಿ ಅವಳಿಗೆ. ಯಾವಾಗಲೂ ನನ್ನ ಜೊತೆಯಾಗಿ ನನ್ನ ಮಗ ಕೂಡ ಅಷ್ಟೇ
ಇವತ್ತು ನಾವು ಇಷ್ಟೆಲ್ಲ ಹೊರಗಡೆ ದಾನ ಧರ್ಮ ಯಾವ್ದು ಮಾಡ್ತಾ ಇದ್ರೆ ನಾನು ಕಣ್ಣಿ ಕಾಣದ ಮಾಡ್ತಾ ಇದ್ದೀನಿ. ಆದ್ರೂ ತಾಯಿ ಮಗ ಸೇರ್ಕೊಂಡು ಮಾತ್ರ ನನ್ನೆಲ್ಲನೂ ಕಂಡಿಡ್ತಾರೆ, ಏನ್ ಮಾಡಿದ್ವಿ ಏನ್ ಬಿಟ್ಟು ಎಲ್ಲ ಅಂತ. ಯಾವ್ದು ಮುಚ್ಚಿ ಮರೆಯೇ ನಂಗೆ ಅವರಿಬ್ಬರಲ್ಲಿ ಮಾತ್ರ ಅದು ಬಹಳ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವರು ಕೂಡ ಇವತ್ತು ನನಗೆ ಎಲ್ಲೇ ಹೋದ್ರು ಏನೇ ಹೋದ್ರು ಯಾಕಪ್ಪ ಇಷ್ಟತ್ತು ಏನಂತ ಕೇಳ್ತಾ ಇಲ್ಲ. ಮಗಳು ಕೂಡ ಅಷ್ಟೇ ಸಾಥ್ ಕೊಟ್ಟಿದ್ದಾಳೆ, ಮಗನೂ ಕೂಡ ಅಷ್ಟೇ ಸಾಥ್ ಕೊಟ್ಟಿದ್ದಾನೆ. ನಾನು ಹೊರಗಡೆ ಅಷ್ಟು ದಾನ ಧರ್ಮ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಫೀಸ್ಗಳು ಕೂಡ ಅದು ಹೆಂಗ್ ಮಾಡಿ ಕಟ್ಟಿದ್ದಾಳೆ ನಾನು ಹೇಳ್ತೇನೆ, ನನಗೆ ಗೊತ್ತಿಲ್ಲ ಸುಳ್ಳು ಯಾಕೆ. ಹಾಗಾಗಿ ಧನ್ಯವಾದಗಳು. ಶಿವಕುಮಾರ್, ಶಿವಗೌಡ, ಜೈನ, ಇವರಿಗೆ ಲಯನ್ಸ್ ಕ್ಲಬ್ ದಾವಣಗೆರೆಯ ಪ್ರೇರಕರಾಗಿ ನಾನು ಅವರಿಗೆ ಲಯನ್ಸ್ ಸಂಸ್ಥೆಯ ಉದ್ದೇಶ ಮತ್ತು ನೀತಿ ಸಂಹಿತೆಗಳನ್ನು ನನ್ನ ಭಾಗದ ಕರ್ತವ್ಯವನ್ನು ಸರಿಯಾಗಿ ಇಂಟರ್ನ್ಯಾಷನಲ್ ಸೇವಾ ಕಾರ್ಯಕ್ರಮಗಳಿಗೆ ನಾವು ತಗೊಳ್ತಾ ಇದ್ದೇವೆ. ಶಾಲೆಗೆ ಸ್ಮಾಲ್ ಟ್ರಿಪ್ ದ ಫೌಂಡರ್ ಆಫ್ ವಿಶ್ವಗ್ರ ಶಾಲೆಗೆ ಸ್ಮಾಲ್ ಟ್ರಿಪ್ ಡಿಜಿಟಲ್ ಬೋರ್ಡ್ ಸುಮಾರು 2 ಲಕ್ಷದ ಮೌಲ್ಯದ ಸ್ಮಾಲ್ ಟ್ರಿಪ್ ಟ್ರೆಸರರ್ ಅವರು ಅದನ್ನು ಪಡಿತಾ ಇದ್ದಾರೆ. ಹಾಗೆ ವಿಶ್ವಗ್ರ ಫೌಂಡೇಶನ್ ದೇಣಿಗೆ ಕೊಡುಗೆ ದಾನಿಗಳಾಗಿರ್ತಕ್ಕಂಥ ಲಯನ್ ಬೆಳ್ಳುಡಿ ಶಿವಕುಮಾರ್ ಅವರು, ಲಯನ್ ವಾಸುದೇವ್ ರಾಯ್ಕರ್ ಅವರು Yes, we are proud to say along with the children ಎಲ್ಲ ಶಿಕ್ಷಕ ಬಳಗ ನಿಂತಿದ್ದಾರೆ. ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ಕೊಡುಗೆ ಲಯನ್ ಸುಭಾಷ್ ಮೋದಿ ಅವರು ಹಾಗೂ ಲಯನ್ ಚಂದ್ರಶೇಖರ್ ಆರಾಧ್ಯ ದಯಮಾಡಿ ನಾವು ನೆಚ್ಚಿನ ಜಿಲ್ಲಾ ಗವರ್ನರ್ ಅವರು ಸಭೆಯನ್ನು ಕುರಿತಾಗಿ ಹಾಕಿದ್ದಾರೆ. ಧನ್ಯವಾದ ಮಕ್ಕಳು, ಪ್ಯಾರೆಂಟ್ಸ್ ಅಂಡ್ ಟೀಚರ್ಸ್. ಅಧ್ಯಕ್ಷರು ಒಣರಟ್ಟಿಯವರು ಅಧ್ಯಕ್ಷರನ್ನ ಈ ದಿನ ಸ್ವೀಕರಿಸಿದ್ದಾರೆ. ಮಾರ್ಕೇಶ್ ಒಣರಟ್ಟಿಯವರು ಮತ್ತು ಅವರ ತಂಡದವರಿಗೆ ಕಮಿಟಿಯವರಿಂದ ಸನ್ಮಾನವನ್ನು ನೆರವೇರಿಸಬೇಕು ಅಂತ ಹೇಳ್ತಾರೆ. ಡಾಕ್ಟರ್ ನೆರವೇರಿಸಬೇಕು ಅಂತ ಹೇಳಿ ಅವರು ವಿನಂತಿಸ್ಕೊಳ್ತಾ ಇದ್ದಾರೆ. ಹಾಗೆ ಸನ್ಮಾನವನ್ನು ನೆರವೇರಿಸಿದ ಹಾಗೆ ಕ್ಯಾಬಿನೆಟ್ ಸೆಕ್ರೆಟರಿ ಅವರಿದ್ದಾರೆ, ಕ್ಯಾಬಿನೆಟ್ ಟ್ರೆಸರರ್ ಇದ್ದಾರೆ. ಮಿಕ್ಸಪ್ ಆಗುತ್ತೆ. ಸರಿ ಹೋಗಲ್ಲ, ಈ ಕಡೆ ಬನ್ನಿ, ಒಂದು ನಿಮಿಷ ಬನ್ನಿ, ಅವ್ರು ಬರ್ತೀವಿ. ಹಾಗೆ ಮಿಕ್ಸ್ ಆಗುತ್ತೆ. ಫೋಟೋ ಬರಲ್ಲ, ಅವ್ರು ಫೋಟೋ ಬರಲ್ಲ. ದಯವಿಟ್ಟು ನಿಧಾನವಾಗಿ ಒಬ್ಬೊಬ್ಬರಿಗೆ ಮಾಡಿ, ದಯವಿಟ್ಟು ಗೊಂದಲ ಮಾಡಬೇಡಿ. ಈಗ ಅಂದಾಜು ಅಧ್ಯಕ್ಷರವರಿಗೆ ಲಯನ್ಸ್ ಸ್ಕೂಲ್ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಸಂತೋಷ್ ದೇವಮಣಿ ಶಿವಕುಮಾರ್ ಹಾಗೂ ಎಂಡಿ ದೊಡ್ಡಪ್ಪನವರಿಂದ ಸನ್ಮಾನ ಕಾರ್ಯಕ್ರಮ. ಅರಾವಿದ್ಯಾ ಸಂಸ್ಥೆಯ ನೂತನ ಸದಸ್ಯರಾದ ಎಂಡಿ ದೊಡ್ಡಪ್ಪನವರಿಂದ ಹಾಗೂ ಪತ್ರಿಕಾ ರಂಗದ ಬಡಿದಾಳ ಅವರಿಂದ ಅಧ್ಯಕ್ಷರಿಂದ ಸನ್ಮಾನ. ಅಧ್ಯಕ್ಷರಿಗೆ ಸನ್ಮಾನ. ಹಲೋ, ನಿಂತ್ಕೊಳ್ಳೋಣ. ರಮೇಶ್ ಅವರೇ, ಅಧ್ಯಕ್ಷ ಉಪಕೃತಿಯವರೇ,
ಇವತ್ತಿನ ಸನ್ಮಾನ ಕಾರ್ಯಕ್ರಮ ವಿದ್ಯಾಸಂಸ್ಥೆಯ ನಡೆಸಿಕೊಂಡು ಬಂದಿರುವಂತಹ ಕಾಯಕ ಯೋಗಿ ಮಲ್ಲಿಕಾರ್ಜುನ ಅವರಿಗೆ ಅಧ್ಯಕ್ಷರಿಗೆ ಸನ್ಮಾನ. ನಮ್ಮ ಕಲಾ ಸಿರಿ ಸಂಘದಿಂದ ಸನ್ಮಾನ ಕಾರ್ಯಕ್ರಮ. ಸ್ವಾಗಿ ಶಾಂತಕುಮಾರ್ ಅವರು ಹಾಗೂ ಅವರ ಸ್ನೇಹಿತರಿಂದ ಸನ್ಮಾನ ಕಾರ್ಯಕ್ರಮ. ನಗರಸಭಾ ಟ್ರಾನ್ಸ್ಪೋರ್ಟ್ ಜಯಣ್ಣ ಅವರು ಹಾಗೂ ಟ್ರಾನ್ಸ್ಪೋರ್ಟ್ ಹಾಗೂ ಅವರ ಸ್ನೇಹಿತರಿಂದ ಅಧ್ಯಕ್ಷರಿಗೆ ಸನ್ಮಾನ. ಪ್ರಶಾಂತ್ ಕಾಳಜಿ ಜಯಣ್ಣ ಟ್ರಾನ್ಸ್ಪೋರ್ಟ್ ಅವರಿಂದ ಸನ್ಮಾನ ಕಾರ್ಯಕ್ರಮ. ಪ್ರತಾಪಗೌಡ ಇವರೆಲ್ಲ ಹಿಮಾಲಯನ್ ಗ್ರೂಪ್ ಅಧ್ಯಕ್ಷರಿಂದ ಸನ್ಮಾನ. ಹಿಮಾಲಯನ್ ಗ್ಲೋಬಲ್ ಸಂಘದಿಂದ ಸನ್ಮಾನ. ಹೌದಾ? ಹಿಮಾಲಯನ್ ಸೆಕ್ಟರ್ ಆತ್ಮೀಯ ಸ್ನೇಹಿತನಾದಂತ ಪಟ್ನಳ್ಳಿ ಸಿದ್ದೇಶ್ ಅಂತ ಹೇಳಿ ಅವ್ರ ಮನೆಯವರು ಯಾವಾಗಲೂ ನನ್ನ ಕಷ್ಟ ಸುಖದಲ್ಲಿ ಪ್ರತಿಯೊಂದರಲ್ಲೂ ಭಾಗಿಯಾಗಿದ್ದಾನೆ. ಇವತ್ತಿನ ದಿಕ್ಕವರೆಗೂ ಮುಂದೆ ಕೂಡ ನನ್ನ ಜೊತೆಗೆ ಯಾವಾಗಲೂ ಇರ್ತಾನಂತೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ಅವನ ಹಾಗೆ ದುಡ್ಡಿತ್ತೋ ಇಲ್ಲೋ ಇರ್ಲಾರ್ದಕ್ಕೂ ಕೂಡ ಜೊತೆಗಿದ್ದಾರೆ. ಸ್ನೇಹದಲ್ಲಿ ನನ್ನನ್ನು ಯಾವತ್ತೂ ನನಗೆ ಎಂಥ ಕಷ್ಟ ಬಂದರೂ ಕೂಡ ಧೈರ್ಯನ ತುಂಬಿ ನನಗೆ ಇವತ್ತು ಈ ಮಟ್ಟಕ್ಕೆ ನಿಲ್ಲಕ್ಕೂ ಒಬ್ಬ ದಾರಿದೀಪ ಅಂದರೂ ನಂಬಬೇಕಾದಂಥ ವ್ಯಕ್ತಿ. ನಂಬಿಕೆಗೆ ಯಾವತ್ತೂ ಜೀವನದಲ್ಲಿ ಅವನು ಮೋಸ ಮಾಡಿಲ್ಲ, ನಾನು ಮೋಸ ಮಾಡಿಲ್ಲ. ನಾನು ಎಲ್ಲೋ ಊರಿಂದ ಬಂದಿರೋ ವ್ಯಕ್ತಿ ಇವತ್ತು ನನ್ನ ಜೊತೆಗೆ ಇಟ್ಕೊಂಡು ನಾವು ಸಾಥ್ ಕೊಟ್ಟಿದ್ದಾನಂದ್ರೆ ತುಂಬಾ ಧನ್ಯವಾದಗಳು ಸಿದ್ದೇಶ್. ನಮ್ಮ ಮನೆಯವರು ಇಲ್ಲಿ ಅವನ ಮಾತುಗಳು ಹೆಂಗಿತ್ತಂದ್ರೆ ನಮಗೂ ಬಹಳ ಮನಸ್ಸು ಮುಟ್ಟ ಅಂತ ಮಾತಾಡಿದಾನೆ. ಯಾಕಂದ್ರೆ ನನ್ನ ಕಷ್ಟ ಸುಖದಲ್ಲಿ ಅವನು ಭಾಗಿಯಾಗಿದ್ದಾನೆ, ಅವ್ರ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಿದ್ದೇವೆ. ಇವತ್ತು ಅವನು ಏನೇ ಒಂದು ಸಾಧನೆ ಮಾಡಿದಾನೆ ಅಂದ್ರೆ ನಾವಿಬ್ರು ಜೊತೆಗೆ ಇಟ್ಕೊಂಡೆ ನಮಗೂ ದೇವ್ರ ಊಟಕ್ಕೆ ಕಷ್ಟ ಕೊಟ್ಟಿದ್ದ ಅವತ್ತು ನಾವು ಅವನಿಂದ ಎಲ್ಪ್ ತಗೊಂಡಿದ್ದೀವಿ. ನಾವು ಅವನು ಏನೇ ಮಾಡ್ತೀವಿ ಅಂದ್ರೆ ನೀನ್ ಮಾಡ ಅದನ್ನೇ ಅಂತೀನಿ ಹೊರತು ನಾನು ತಿಳ್ಕೊಂಡಿರ ನೀನು ಯಾರಿಲ್ಲ ಅಂತ ತಿಳ್ಕೊಬೇಡ ಅಂತ ಹೇಳಿದ್ದೀನಿ. ಈ ಸಂದರ್ಭದಲ್ಲಿ ಅವನು ಎಂತ ಸಂದರ್ಭ ಬಂದ್ರೆ ನಾವು ಜೊತೆಯಾಗಿರ್ತೀವಿ ಅಂತೇಳಿ ನಿಮ್ಮೆಲ್ಲರಿಗೂ ನಾನು SDM ಪಬ್ಲಿಕ್ ಸ್ಕೂಲ್ ಹಾಗೂ ಜ್ಞಾನಸೌಧ ಕಲ್ಚರಲ್ ಅಂಡ್ ಎಜುಕೇಶನ್ ಟ್ರಸ್ಟ್ ನ ಮಹೇಶ್ವರಪ್ಪ ಪುಷ್ಪ ಇವರಿಂದ ಸನ್ಮಾನ. SDM ಪಬ್ಲಿಕ್ ಸ್ಕೂಲ್ ಹಾಗೂ ಜ್ಞಾನಸೌಧ ಕಲ್ಚರಲ್